ಸೂಪರ್ ಆಗಿರುವಂಥ ಒಂದು ಹೆಡೆಯನ್ನು ಶೇರ್ ಮಾಡ್ತಾ ಇದ್ದೀನಿ. ತಿಂಗಳುಗಳು ಕಳೆದರೂ ಕೂಡ ಕೂದಲು ಕಪ್ಪಾಗಿಯೇ ಇರುತ್ತೆ. ಎಲ್ಲೂ ಕೂಡ ನಿಮಗೆ ಒಂದೇ ಒಂದು ಬಿಳಿ ಕೂದಲು ಕೂಡ ಕಾಣೋದಿಲ್ಲ. ಇನ್ನು ಪದೇ ಪದೇ ಡೈ ಹಚ್ಚುವಂಥ ಅವಶ್ಯಕತೆ ಕೂಡ ಬರೋದಿಲ್ಲ. ಇನ್ನು ರಾತ್ರಿ ಪೂರ ನೆನೆಸಿಡಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ. ಹಚ್ಕೋತೀವಿ ಅನ್ನೋಂಥ ಒಂದು 10 ನಿಮಿಷಗಳ ಮೊದಲು ಇದನ್ನು ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿದ್ರೆ ಸಾಕು, ಕೂದಲು ಕಾಡಿಗೆಯಷ್ಟು ಕಡು ಕಪ್ಪು ಬಣ್ಣಕ್ಕೆ ತಿರುಗತ್ತೆ. ಜೊತೆಗೆ ಒಳ್ಳೆ ಹೊಳಪು ಕೂಡ ಹೊಂದಿರುತ್ತೆ. ಯಾವುದೇ ರೀತಿಯ ಹೇರ್ ಡ್ಯಾಮೇಜನ್ನು ಕೂಡ ಮಾಡೋದಿಲ್ಲ ಇವತ್ತಿನ ಈ ಒಂದು ನ್ಯಾಚುರಲ್ ಹೇರ್ ಡೈ. ಹಾಗಾದರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 8 ರಿಂದ 10 ದಾಸವಾಳದ ಎಲೆಗಳನ್ನು ತೊಗೊಂಡಿದ್ದೀನಿ. ದಾಸವಾಳದ ಎಲೆಗಳೇನಿರುತ್ತೆ ಇದು ನಮ್ಮ ಕೂದಲಿಗೆ ನ್ಯಾಚುರಲ್ ಶಾಂಪೂ ರೀತಿ ಕೆಲಸ ಮಾಡುತ್ತೆ. ಒಂದು ಒಳ್ಳೆ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ, ಉದುರೋದನ್ನು ತಡೆಗಟ್ಟುತ್ತೆ. ಅದು ಅಲ್ಲದೆ ಯಾರಿಗೆ ತುಂಬ ಚಿಕ್ಕ ಏಜಿಗೆ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದನ್ನು ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ, ಆಗದಂತೆ ತಡೆಯಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಏನು ಹೆಚ್ಚಾಗಿ ವೈಟ್ ಹೇರ್ಸ್ ಆಗಿರುತ್ತೆ ಅದನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಹೋಗುತ್ತೆ. ಜೊತೆಗೆ ಹೊಟ್ಟಾಗಿತ್ತು ಅಂದರೆ ಹೊಟ್ಟನ್ನು ಕಡಿಮೆ ಮಾಡುತ್ತೆ, ಹೇರ್ ಡ್ಯಾಮೇಜನ್ನು ಕಡಿಮೆ ಮಾಡುತ್ತೆ. ಹೀಗೆ ಸಾಕಷ್ಟು ಒಂದು ನಮ್ಮ ಕೂದಲಿಗೆ ಇದು ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ. ಖಂಡಿತವಾಗ್ಲೂ ನಿಮಗೆ ಈ ಒಂದು ದಾಸವಾಳದ ಎಲೆ ಸಿಗ್ತಾ ಇತ್ತು ಅಂದರೆ ಅದನ್ನು ಹೇರ್ ಮಾಸ್ಕು ಅಥವಾ ಹೇರ್ ಆಯಿಲಲ್ಲಿ ಖಂಡಿತವಾಗ್ಲೂ ಬಳಸ್ತಾ ಬನ್ನಿ. ಈ ಒಂದು ನ್ಯಾಚುರಲ್ ಡೈಯನ್ನು ಕೂಡ ಟ್ರೈ ಮಾಡಿ, ಸೂಪರ್ ಆಗಿರುವಂಥ ರಿಸಲ್ಟನ್ನು ನೀಡುತ್ತೆ. ನೋಡಿ, ನಾನು ತೊಗೊಂಡಿರೋವಂಥ ದಾಸವಾಳದ ಎಲೆಗಳನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ನಾನು ಇಲ್ಲಿ ಕಬ್ಬಿಣದ ಬಾಣಲೆನಲ್ಲಿ ಹಾಕಿ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ನಂತರ ಈ ಕಡೆ ಒಂದು ಕುಟಾಣಿಲಿ ನಾನು 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ ಕೂಡ ಅಷ್ಟೇ ಗ್ರೋತನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ, ಉದುರೋದನ್ನು ಕಡಿಮೆ ಮಾಡುತ್ತೆ. ಯಾರಿಗೆ ಚಿಕ್ಕ ಏಜಿಗೆ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕಂತೂ ಸೂಪರಾಗಿ ವರ್ಕ್ ಆಗುತ್ತೆ. ನಂತರ 1 ಟೀ ಸ್ಪೂನ್ ಆಗುವಷ್ಟು ಕಲೋಂಜಿ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ನಮ್ಮ ಕೂದಲಲ್ಲಿ ಒಂದು ಮೆಲಾನಿನ್ ಅಂಶ ಕಡಿಮೆ ಆದಾಗ ಕೂದಲು ಬಿಳಿ ಆಗಲಿಕ್ಕೆ ಶುರುವಾಗುತ್ತೆ. ಕಲೋಂಜಿ ಸೀಡ್ಸನ್ನು ನಾವು ಬಳಸ್ತಾ ಬರೋದ್ರಿಂದ ಅಂದರೆ ನಮ್ಮ ಕೂದಲಿಗೆ ಅಪ್ಲೈ ಮಾಡ್ತಾ ಬರೋದ್ರಿಂದ ಕೂದಲಲ್ಲಿ ಮೆಲಾನಿನ್ ಪ್ರೊಡಕ್ಷನನ್ನು ಹೆಚ್ಚಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ನಾನಿಲ್ಲಿ ಮೆಂತೆ ಮತ್ತು ಕಲೋಂಜಿ ಸೀಡ್ಸನ್ನು ಈ ರೀತಿ ತರಿಯಾಗಿ, ತುಂಬ ನೈಸಾಗಿ ಏನು ಬೇಡ, ಈ ರೀತಿ ತರಿಯಾಗಿ ಕುಟ್ಕೊಂಡಿದ್ದೀನಿ. ಕುಟ್ಟಿರೋವಂಥ ಈ ಒಂದು ಪೌಡರನ್ನು ನಾನು ಮೊದಲೇ ಒಂದು ಬಾಣಲೆನಲ್ಲಿ ದಾಸವಾಳದ ಎಲೆಗಳನ್ನು ಹಾಕಿಟ್ಕೊಂಡಿದ್ನಲ್ಲ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಅಂದರೆ ದಾಸವಾಳದ ಎಲೆಗಳೊಟ್ಟಿಗೆ ಒಂದು ಪೌಡರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದರೊಟ್ಟಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ 1 ಪೌಚ್ ಅಷ್ಟು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸನ್ರೈಸ್ ತೊಗೊಂಡಿದ್ದೀನಿ. ಬ್ರೂ ಇತ್ತು ಅಂದರೆ ಅದನ್ನು ತೊಗೊಳ್ಳಿ, ಯಾವುದಿದೆಯೋ ಇನ್ಸ್ಟೆಂಟ್ ಕಾಫಿ ಪೌಡರ್ ಅದನ್ನು ನೀವು ಇಲ್ಲಿ ತೊಗೊಳ್ಬೋದು. 1 ಟೀ ಸ್ಪೂನ್ ಆದರೆ ಸಾಕಾಗುತ್ತೆ. ಈ ಒಂದು ಕಾಫಿ ಪೌಡರ್ ಕೂಡ ಅಷ್ಟೇ ಕೂದಲಿಗೆ ಒಂದು ಒಳ್ಳೆಯ ಬಣ್ಣವನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದರಲ್ಲಿ ತುಂಬ ವೈಟ್ ಹೇರ್ಸ್ ಆಗಿದೆ ಅಂದರೆ ಕಾಫಿ ಪೌಡರನ್ನು ಬಳಸ್ತಾ ಬನ್ನಿ, ಆ ಒಂದು ವ್ಯತ್ಯಾಸ ನಿಮಗೇ ತಿಳಿತಾ ಹೋಗುತ್ತೆ. ಅಷ್ಟು ಒಂದು ಒಳ್ಳೆಯ ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನೀಡುತ್ತೆ. ತುಂಬ ಸಾಫ್ಟ್ ಮಾಡುತ್ತೆ, ಒಳ್ಳೆ ಹೊಳಪನ್ನು ನೀಡುತ್ತೆ. ಜೊತೆಗೆ ಒಂದು ಒಳ್ಳೆ ಕಂಡೀಷ್ನರ್ ಆಗು ಕೂಡ ಕೆಲಸ ಮಾಡ್ತಾ ಹೋಗುತ್ತೆ. ಜೊತೆಗೆ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇದು ಇಂಪ್ರೂವ್ ಮಾಡೋದ್ರಿಂದ ಉದುರೋದು ಕಡಿಮೆ ಆಗಿ ಗ್ರೋತನ್ನು ಹೆಚ್ಚಿಸ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೋಡಿ, ನಾನಿಲ್ಲಿ ಕಾಫಿ ಪೌಡರ್ ಹಾಕಾದ್ಮೇಲೆ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಇದರೊಟ್ಟಿಗೆ ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಒಂದು 6 ರಿಂದ 8 ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾವೇನು ಪದಾರ್ಥಗಳನ್ನು ಹಾಕಿದ್ದೀವಲ್ಲ ಅದರ ಎಲ್ಲದರ ಅಂಶ ನೀರಲ್ಲಿ ಬಿಡಬೇಕು. ಹಾಗಾಗಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಇದು ಚೆನ್ನಾಗಿ ಕುದಿ ಬಂದಿದೆ, ಇದರ ಬಣ್ಣ ಕೂಡ ಚೇಂಜ್ ಆಗಿದೆ. ಈ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಬಿಸಿಯಾಗಿರುವಂಥ ಸಮಯದಲ್ಲಿ ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ನೋಡಿ, ನಮ್ಮ ಸೂಪರಾಗಿರುವಂಥ ಸೊಲ್ಯೂಷನ್ ಅನ್ನುವಂಥದ್ದು ರೆಡಿಯಾಗಿದೆ. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನು ಹೀಗೆ ಸ್ಟೋರ್ ಮಾಡ್ಕೊಂಡು ಕೂಡ ನೀವು ನಿಮ್ಮ ಸ್ಕ್ಯಾಲ್ಫಿಗೆ ಇದನ್ನು ಒಂದು ಕಾಟನ್ ಸಹಾಯದಿಂದ ಅಥವಾ ಸ್ಪ್ರೇ ಬಾಟಲಿನ ಸಹಾಯದಿಂದ ನಿಮ್ಮ ಸ್ಕ್ಯಾಲ್ಫಿಗೆ ಇದನ್ನು ಸ್ಪ್ರೇ ಮಾಡಿ ಕೂಡ ನೀವು ಒಂದು ಅರ್ಧ 1 ಗಂಟೆ ಬಿಟ್ಟು ಹೇರ್ ವಾಶ್ ಮಾಡ್ತಾ ಬರೋದ್ರಿಂದ ಒಳ್ಳೆ ರಿಸಲ್ಟನ್ನು ನೀಡುತ್ತೆ. ಇಲ್ಲ ನಮಗೆ ತಕ್ಷಣದಲ್ಲೇ ಕೂದಲು ಕಪ್ಪಾಗಬೇಕು ಅಂದರೆ ಖಂಡಿತವಾಗ್ಲೂ ಈ ಒಂದು ವಿಧಾನವನ್ನು ಫಾಲೋ ಮಾಡಿ. ನಾನಿಲ್ಲಿ ಒಂದು 4 ಟೀ ಸ್ಪೂನ್ ಆಗುವಷ್ಟು ಇಂಡಿಗೋ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಇಂಡಿಗೋ ಪೌಡರ್ ಏನಿರುತ್ತೆ ಇದು ಕೂದಲನ್ನು ಕಪ್ಪಾಗಿಸೋದಕ್ಕೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾವುದೇ ಕೆಮಿಕಲ್ ಪದಾರ್ಥ ಇಲ್ಲದೆ ನಮ್ಮ ಕೂದಲನ್ನು ಕಪ್ಪಾಗಿಸೋದಕ್ಕೆ ಇದು ಸೂಪರಾಗಿ ವರ್ಕ್ ಆಗುತ್ತೆ. ಇನ್ನು ಮೆಹಂದಿ ಒಂದು ಗಿಡದ ಎಲೆಯಿಂದ ಮಾಡಿರುವಂಥ ಪೌಡರ್, ನ್ಯಾಚುರಲ್ ಆಗಿರುವಂಥ ಒಂದು ಪೌಡರ್ ಆಗಿರುತ್ತೋ ಹಾಗೆಯೇ ಇದು ಕೂಡ ಅಷ್ಟೇ ಒಂದು ಗಿಡದ ಎಲೆಯಿಂದ ಮಾಡಿರುವಂಥ ಒಂದು ಪೌಡರ್ ಆಗಿರುತ್ತೆ. ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಪದಾರ್ಥ ಇರೋದಿಲ್ಲ. ಇದು ನ್ಯಾಚುರಲ್ ಆಗಿರುವಂಥ ಒಂದು ಪೌಡರ್ ಆಗಿರುತ್ತೆ. ಆದರೆ ಇದನ್ನು ನಾವು ಕೂದಲಿಗೆ ಹಚ್ಚುತ್ತಾ ಬಂದಂಗೆ ನಮ್ಮ ಕೂದಲಿನ ಬಣ್ಣ
ಕಪ್ಪು ಬಣ್ಣಕ್ಕೆ ತಿರುಗತ್ತೆ. ಮೆಹಂದಿ ಹಚ್ಕೊಂಡಾಗ ನಮಗೆ ಆರೆಂಜ್ ಅಥವಾ ಒಂದು ರೆಡ್ ಕಲರ್ ಬರುತ್ತೆ ವೈಟ್ ಹೇರ್ಸಿಗಾದರೆ. ಈ ಒಂದು ಇಂಡಿಗೋ ಹಚ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ಕಪ್ಪಾಗುತ್ತೆ ನಮ್ಮ ಕೂದಲು. ಅಷ್ಟೇ ವ್ಯತ್ಯಾಸ. ಇದು ನಮ್ಮ ಕೂದಲನ್ನು ಕಪ್ಪಾಗಿಸೋದಕ್ಕೆ ತುಂಬ ಒಂದು ಒಳ್ಳೆಯ ಒಂದು ಪೌಡರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಸೂಪರಾಗಿ ವರ್ಕ್ ಆಗುವಂಥ ಒಂದು ನ್ಯಾಚುರಲ್ ಆಗಿರುವಂಥ ಪದಾರ್ಥ ಅಂತಲೇ ಹೇಳ್ಬೋದು. ನೋಡಿ, ಗಂಟುಗಳು ಇಲ್ಲದೆ ಇರೋ ಹಾಗೆ ನಾವು ಮಾಡ್ಕೊಂಡಿರುವಂಥ ಸೊಲ್ಯೂಷನನ್ನು ಹಾಕಿಬಿಟ್ಟು ಇದನ್ನು ಕಲಿಸ್ಕೊಳ್ಳಿ. ಕಲಸಿರೋ ಅಂಥದ್ದನ್ನು ಒಂದು 10 ನಿಮಿಷಗಳವರೆಗೆ ಮುಚ್ಚಿಡಬೇಕು. ಅಂದರೆ ಬಿಸಿ ಆಗಿರುವಂಥ ಒಂದು ನಾವು ಏನು ಕಾಫಿ ಡಿಕಾಕ್ಷನ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಕಲಿಸ್ಕೋಬೇಕು. ಬಿಸಿ ಇರುವಂಥ ಪದಾರ್ಥವನ್ನು ಹಾಕಿ ಕಲಿಸ್ಕೊಳ್ಳೋದ್ರಿಂದ ಇದು ಆ್ಯಕ್ಟಿವೇಟ್ ಆಗುತ್ತೆ ಈ ಒಂದು ಇಂಡಿಗೋ ಅನ್ನೋವಂಥದ್ದು. ನೋಡಿ, ಅದರ ಬಣ್ಣ ಅನ್ನೋವಂಥದ್ದು ಕಡು ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂತಲೇ ಹೇಳ್ಬೋದು. ಒಂದು 10 ನಿಮಿಷ ನೆನೆಸಿಟ್ಕೊಳ್ಬೇಕಷ್ಟೇ, ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ. ಮೆಹಂದಿ ಎಲ್ಲ ಆದರೆ ಏನಾಗುತ್ತೆ, ನಾವು ಹಿಂದಿನ ದಿನ ರಾತ್ರಿನೇ ನೆನೆಸ್ಕೊಳ್ಬೇಕು, ಮಾರನೇ ದಿನ ಹಚ್ಕೊಳ್ಬೇಕು. ಇದನ್ನು ಆಗಲ್ಲ, ಒಂದು 10 ನಿಮಿಷ ಮೊದಲು ಕಲಸಿ ಈ ರೀತಿ ಇಟ್ಕೊಂಡ್ಬಿಟ್ರೆ 10 ನಿಮಿಷದಲ್ಲಿ ನಮ್ಮ ಒಂದು ನ್ಯಾಚುರಲ್ ಡೈ ಅನ್ನೋವಂಥದ್ದು ಮನೆಯಲ್ಲೇ ರೆಡಿ ಆಗುತ್ತೆ. ಇನ್ನು ಇದನ್ನು ಹಚ್ಕೊಳ್ಳೋದ್ರಿಂದ ಒಂದೇ ಒಂದು ಕೂದಲು ಕೂಡ ಡ್ಯಾಮೇಜ್ ಆಗೋದಿಲ್ಲ. ಜೊತೆಗೆ ಕೆಲವೊಬ್ಬರಿಗೆ ಅನಿಸುತ್ತೆ ನಾವು ಇಂಡಿಗೋ ಪೌಡರ್ ಹಚ್ಕೊಳ್ಳೋದ್ರಿಂದ ಕೂದಲು ತುಂಬ ರಫ್ ಆಗುತ್ತೆ ಅಂತೇಳಿ. ನಾವಿಲ್ಲಿ ಕಾಫಿ ಪೌಡರ್ ಬಳಸಿದ್ವಿ, ಕಲೋಂಜಿ ಬಳಸಿದ್ವಿ, ಮೆಂತ್ಯ ಬಳಸಿದ್ವಿ, ಜೊತೆಗೆ ದಾಸವಾಳದ ಎಲೆಯನ್ನು ಬಳಸಿರೋದ್ರಿಂದ ಇವೆಲ್ಲವೂ ಕೂಡ ಕೂದಲನ್ನು ತುಂಬ ಸಾಫ್ಟ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಕೂದಲು ರಫ್ ಆಗುವಂಥದ್ದು, ಒರಟಾಗುವಂಥದ್ದು ಆಗೋದಿಲ್ಲ. ಈ ರೀತಿ ಮಾಡ್ಕೊಂಡಿರುವಂಥ ಈ ಒಂದು ಡೈಯನ್ನು ನೋಡಿ, ಈ ರೀತಿ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಹಚ್ಕೊಳ್ಬೇಕು. ಅಥವಾ ನಿಮಗೆ ಮಧ್ಯದಲ್ಲಿದೆ ಅಥವಾ ಹಣೆಯ ಮೇಲ್ಭಾಗದಲ್ಲಿ ಅಷ್ಟೇ ಇದೆ ಅಂದರೆ ಅಲ್ಲಿ ಕೂಡ ಅಪ್ಲೈ ಮಾಡ್ಕೋಬೋದು. ನೋಡಿ, ಈ ರೀತಿ ಕೂದಲಿನ ಮೇಲೆ ಈ ಒಂದು ಡೈಯನ್ನು ಅಪ್ಲೈ ಮಾಡಿ 1 ಗಂಟೆ ಬಿಟ್ಟು ನಂತರ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಶಾಂಪೂನ ಬಳಸಬಾರ್ದು. ಹಚ್ಚಿರೋವಂಥ ದಿನ ಇದನ್ನು ಹಾಗೆ ಬರೀ ನೀರಲ್ಲೇ ತೊಳ್ಕೊಬೇಕು. ಮಾರನೇ ದಿನ ತಲೆಗೆ ಎಣ್ಣೆ ಅಪ್ಲೈ ಮಾಡಿ ಆ ನಂತರ ನೀವು ಶಾಂಪೂ ಹಾಕಿ ಹೇರ್ ವಾಶನ್ನು ಮಾಡ್ತಾ ಬರೋದ್ರಿಂದ ತುಂಬ ಕಲರು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಮೊದಲೇ ದಿನವೇ ನೀವು ಶಾಂಪೂ ಹಾಕಿ ಹೇರ್ ವಾಶ್ ಮಾಡಿದ್ರೆ ಬಣ್ಣ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಮಾರನೇ ದಿನ ಎಣ್ಣೆ ಹಚ್ಚಿ ಆನಂತರ ನೀವು ಹೇರ್ ವಾಶನ್ನು ಮಾಡಿ ಶಾಂಪೂ ಹಾಕಿ ಒಳ್ಳೆ ಕಲರನ್ನು ಪಡೆಯುತ್ತೆ. ಇನ್ನು ಈ ಒಂದು ಡೈಯನ್ನು ನೀವು ಪದೇ ಪದೇ ಹಚ್ಚುವಂಥ ಅವಶ್ಯಕತೆ ಇಲ್ಲ. ಒಮ್ಮೆ ಹಚ್ಕೊಂಡ್ರೆ ನಿಮಗೆ ಇದು ಸುಮಾರು ತಿಂಗಳವರೆಗೂ ಕಲರ್ ಹಾಗೆಯೇ ಇರುತ್ತೆ. ಜೊತೆಗೆ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಇಲ್ಲದೆ ಇರೋ ಕಾರಣ ಇದು ಆರಾಮಾಗಿ ನಾವು ನಮ್ಮ ಕೂದಲಿಗೆ ಹಚ್ಕೊಳ್ಬೋದು. ಯಾವುದೇ ರೀತಿಯ ಹೇರ್ ಡ್ಯಾಮೇಜ್ ಆಗೋದಿಲ್ಲ, ಕೂದಲು ಉದುರೋದಿಲ್ಲ. ಜೊತೆಗೆ ಗ್ರೋತ್ಗೂ ಕೂಡ ಇದರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಬೇರೆಲ್ಲ ಪದಾರ್ಥಗಳನ್ನು ಬಳಸಿರೋದ್ರಿಂದ ನಮ್ಮ ಕೂದಲಿನ ಬೆಳವಣಿಗೆ ಅನ್ನುವಂಥದ್ದು ಕೂಡ ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಒಟ್ಟಾರೆಯಾಗಿ ಯಾವುದೇ ರೀತಿಯ ಡ್ಯಾಮೇಜ್ ಇಲ್ಲದೇ ನಮ್ಮ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸುವಂಥ ಒಂದು ಸೂಪರ್ ಆಗಿರುವಂಥ ಹೋಮ್ ಮೇಡ್ ಹೇರ್ ಕಲರ್ ಇದು ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ, ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.